ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಜೀವನ ಇದೊಂದು ಪ್ರಯಾಣ. ನಿರಂತರವಾಗಿ ಇದು ನಡೆಯೋದು. ಎಂದ ಈ ಜಗತ್ತಿಗೆ ನಾವು ಬರ್ತೀವಿ ಅಂದೇ ಈ ಪ್ರಯಾಣ ಪ್ರಾರಂಭವಾಗ್ತದೆ. ಕೊನೆಯ ಕ್ಷಣದವರೆಗೆ ಇದು ನಡೀತಾ ಇರುತ್ತೆ. ಯಾರೂ ಸ್ಥಿರವಾಗಿ ಈ ಜಗತ್ತಿನಲ್ಲಿ ಇರೋದಿಲ್ಲ. ಯಾರೂ ಸ್ಥಿರವಾಗಿ ಒಂದು ಸ್ಥಿತಿಯೊಳಗೆ ಇರೋದಿಲ್ಲ. ದೇಹದಲ್ಲಿ ಬದಲಾವಣೆಗಳಾಗ್ತವೆ, ಮನಸ್ಸಿನಲ್ಲಿ ಬದಲಾವಣೆಗಳಾಗ್ತವೆ, ನಮ್ಮ ಜ್ಞಾನದಲ್ಲಿ ಬದಲಾವಣೆಗಳಾಗ್ತವೆ. ಇದು ಜೀವನ. ಇದು ನದಿ ಹರಿದಂಗೆ, ಗಾಳಿ ಬೀಸಿದಂಗೆ ನಿಂತಿಲ್ಲ, ಹಾಗೆಯೇ ಹರಿತಾ ಇರೋದು. ಆ ದೃಷ್ಟಿಯಿಂದ ನಾವು ಜೀವನವನ್ನು ನೋಡಬೇಕು. ನಾವೇನು ಇಲ್ಲಿ ಸ್ಥಿರವಾಗಿ ಇರ್ತೀವಿ ಅಂತ ಯಾರೂ ಭಾವಿಸಿಲ್ಲ, ಭಾವಿಸಲೂಬಾರದು. ತಾವು ನೋಡಿ ಸುತ್ತಮುತ್ತ ಎಷ್ಟು ಮಜಾ ಅದ ಜಗತ್ತು. ಇಂದು ಸೂರ್ಯ ಬೆಳಿಗ್ಗೆ ಪೂರ್ವದಲ್ಲಿ, ಸಾಯಂಕಾಲ ಆಗುವುದ್ರಾಗ ಪಶ್ಚಿಮದಲ್ಲಿ ಎಂಥ ಚಲನ ನಡೀತಾ ಇದೆ. ಆಕಾಶದೊಳಗೆ ಮೇಘಗಳು ಹೀಗೆ ಬರ್ತಾವ, ಹೋಗೇ ಬಿಡ್ತಾವ. ಯಾವುದೂ ನಿಂತಿಲ್ಲ, ನಿಲ್ಲಲಿಕ್ಕೆ ಬಂದಿಲ್ಲ. ಎಲ್ಲರೂ ಈಗ ತಾವು ಮನೆ ಬಿಟ್ಟು ಎಲ್ಲಿಗೆ ಬಂದೀರಿ, ಇಲ್ಲಿಯೂ ಕೂಡೋದಿಲ್ಲ. ಇಲ್ಲಿಂದ ಮತ್ತೆ ದೂರ 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 ಪ್ರಯಾಣ ಮಾಡೋದು. ಹಾಗೆ ಜೀವನವೂ ಒಂದು ಪ್ರಯಾಣ. ಜೀವನವೂ ಒಂದು ಪ್ರಯಾಣ. ಸಂಕ್ರಮಣ ಇದು, ಕ್ರಮಣ ಇದು. ಆದ್ದರಿಂದಲೇ ಬದುಕಿಗೆ ಅಷ್ಟು ಮೆರುಗದ, ಸೌಂದರ್ಯ ಅದ. ಈಗ ಬಂದಿದ್ದೆಲ್ಲ ನಿಂತ ಹೋಗಿದ್ರೆ ಎಲ್ಲಿ ಸೌಂದರ್ಯ ಇರ್ತಿತ್ತು ಹೇಳಿ? ಬಂದದ್ದೆಲ್ಲವೂ ಸುಮ್ಮನೆ ನಿಂತಿದ್ರೆ ಚಲಿಸಲಾರದೆ ಸೌಂದರ್ಯ ಇರೋದಿಲ್ಲ. ಬದಲಾಗಬೇಕು. ಒಂದು ಮಗು ಹೀಗೆ ಬಂದದಂದಾಗ ಬರೇ ಮಲ್ಕೊಂಡಿರಬಾರ್ದು. ಸ್ವಲ್ಪ ನಡೆಯಕ್ಕೆ ಕಲಿಬೇಕು, ಸ್ವಲ್ಪ ಓಡಕ್ಕೆ ಕಲಿಬೇಕು, ಸ್ವಲ್ಪ ಮನೆ ಬಿಟ್ಟು ಹೊರಗೆ ಹೋಗಬೇಕು, ದೂರ ದೂರ ಸಾಗಬೇಕು. ಕೊನೆಗೊಮ್ಮೆ ಬಹಳ ದೂರ ದೇವನಲ್ಲಿ ಬೆರೀಬೇಕು. ಲೈಫ್ ಈಸ್ ಎ ಜರ್ನಿ ಫ್ರಮ್ ದ ಅರ್ತ್ ಟು ದ ಸ್ಕೈ. ಅಲ್ಲವೇ? ಫ್ರಮ್ ದ ಮಾರ್ಟಲ್ ಅರ್ತ್ ಟು ದ ಇಟರ್ನಲ್ ಸ್ಕೈ. ಬೇಕು. ಅಮೃತದಿಂದ ಅಮೃತದತ್ತ ಸಾಗೋದು, ಮೃತದಿಂದ. ಇದಕ್ಕೆ ಸಂಕ್ರಮಣ ಅಂತ ಕರಿತೇವೆ. ಇದು ನಿರಂತರ ಸಾಗೋದು. ಯಾರೂ ಎಲ್ಲಿಯೂ ಪಕ್ಕ ನಿಲ್ಲೋದಿಲ್ಲ. ಆದರೆ ಹರಿತಾ ಇರುವಾಗ, ಜೀವನ ಸಾಗ್ತಾ ಇರುವಾಗ ಸಂತೋಷದಿಂದ ಜೀವನವನ್ನು ಸಾಗಿಸೋದು ಯಶಸ್ವಿಯಾಗಿ. ನಮಗೆ ಗೊತ್ತಿರಬೇಕು, ಎರಡು ಸಂಗತಿಗಳು ಗೊತ್ತಿರಬೇಕು.
ಜೀವನ ಇದು ಪ್ರಯಾಣ, ಇದು ಮೊದಲನೇದ್ದು. ಮತ್ತು ಯಾವುದರತ್ತ ಪ್ರಯಾಣ ಅದು ಒಂದಿಷ್ಟು ಗೊತ್ತಿರಬೇಕು. ಯಾವ ರೀತಿ ಪ್ರಯಾಣ ಮಾಡಬೇಕು ಅದು ಗೊತ್ತಿರಬೇಕು. ಪ್ರಯಾಣಕ್ಕಾಗಿ ಏನು ಅವಶ್ಯದ ಅದು ಕೂಡ ಗೊತ್ತಿರಬೇಕು. ಅಂದರೆ ಪ್ರಯಾಣ ಚಂದ ಆಗ್ತದೆ. ಇಲ್ಲದೇ ಇದ್ರೆ ನಮ್ಮ ನೌಕೆ ಬಹಳ ಹೊಯ್ದಾಡ್ತದೆ. ಬದುಕೋದು ಗೊತ್ತಿಲ್ಲದೆ ಇದ್ದರೆ ಹೊಯ್ದಾಟ ಬಹಳ ಆಗ್ತದೆ. ಹೊಯ್ದಾಟ ಇರಬೇಕು, ಅತಿಯಾಗಿರಬಾರದು. ಆಗ ಜೀವನದಲ್ಲಿ ಸ್ವಲ್ಪ ಇದೆಲ್ಲ ಇರಬೇಕು. ಇದನ್ನು ಅನುಭವಿಸ್ತಾ 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 100 ವರ್ಷ ಹೋಗೋದು. ನಮ್ಮ ಪ್ರಯಾಣಕ್ಕಾಗಿಯೇ ಇರೋದು ಕಣ್ಣ, ಕಿವಿ, ಕೈಯ, ಕಾಲು, ಮನಸ್ಸ, ಬುದ್ಧಿ ಎಲ್ಲ ಪ್ರಯಾಣಕ್ಕಾಗಿ. ಇವುಗಳನ್ನು ಚೆನ್ನಾಗಿ ಬಳಸಿಕೊಳ್ಳೋದು. ಇಲ್ಲೇನು ಒಬ್ಬ ನೌಕಾ ನಡೆಸ್ತಾ ಇರ್ತಾನೆ, ಬಹಳ ಜಾಣ ಇರ್ತಾನೆ. ಎಂಥ ಪ್ರವಾಹ ಇರಲಿ, ಪ್ರವಾಹದ ಎದುರ ಆತ ಒಯ್ಬಲ್ಲ. ಅದೊಂದು ಕಲಾ. ಅದನ್ನು ಆತ ಕಲ್ತಿರ್ತಾನೆ. ಹೆಂಗೆ ಹುಟ್ಟ ಹಿಡಿಬೇಕು, ಹೆಂಗೆ ಅದನ್ನು ತಿರುಗಬೇಕು, ಹೇಗೆ ಸ್ಟೇರಿಂಗ್ ಮಾಡಬೇಕು ಎಲ್ಲ ಅವನಿಗೆ ಗೊತ್ತು. ಅಂದರೆ ನೌಕೆ ಚೆನ್ನಾಗಿ ನಡೀತದೆ. ಏನೂ ಗೊತ್ತಿಲ್ಲದೆ ಮ್ಯಾಲೆ ಹೋಗಿ ಕೂತೇವಿ. ನೌಕೆಗೆ ಕಿಮ್ಮತ್ತು ಬಹಳ ಚಂದದಾನ, ಬಹಳ ಸುಂದರದಾನ. ಏನು ಮುಖ, ಏನು ಮೈಯ ಎಲ್ಲ ಚಲೋ ಅದ, ಏನು ಧ್ವನಿ. ಆದರೆ ಏನು ಮಾಡೋದು, ಬದುಕಾಕ ಬರೋದಿಲ್ಲ. ಬದುಕಾಕ ಬರೋದಿಲ್ಲ. ನೌಕಾ ಎಲ್ಲ ಚಲೋ ಅದ, ಆದರೆ ನಡೆಸಕ್ಕೆ ಬರೋದಿಲ್ಲ. ಹಾಗಾದರೆ ಬದುಕು ಹೇಗೆ ಸಾಕ್ತದೆ ಹೇಗೆ, ಚಂದ ಹೇಗೆ ಆಗ್ತದೆ? ಬೇಕು, ಮನುಷ್ಯ ಪ್ರಯಾಣ ಮಾಡಬೇಕು. ಅದರಲ್ಲಿಯೇ ಸೌಂದರ್ಯ ಅದ, ಅದರಲ್ಲಿಯೇ ಸಂತೋಷ ಅದ. ನಿಂತಿರಬಾರದು, ನೀರ ನಿಂತಿರಬಾರದು, ಹರಿತಾ ಇರಬೇಕು. ಅದು ಪ್ರಯಾಣ. ಒಂದು ಕಡೆ ಒಂದು ಹೊಳೆ ಹರಿತಿತ್ತು. ಅದು ಸಣ್ಣ ಹೊಳೆ, ಅದು ನಿರಂತರವಾಗಿ ಹರಿತಾ ಇತ್ತು. ಸ್ವಚ್ಛ ನೀರ. ಮಳೆಗಾಲದಾಗ ಅದು ಹೊಳೆ ಹಿಂಗೆ ತುಂಬಿ ಹರಿತಿತ್ತು. ಆವಾಗ ಅಲ್ಲೇ ಒಂದು ಮಡು ತಯಾರಾಯಿತು. ಒಂದಿಷ್ಟೇ ಮಡು. ಅದು ಏನು ಮಾಡ್ತಿತ್ತು ಅಂದರೆ ಬಿದ್ದ ಮಳೆಯ ನೀರನ್ನೆಲ್ಲ ಹಿಡಿದಿಟ್ಕೋತಿತ್ತು. ಇದು ಹೊಳೆ ಹರಿತಿತ್ತು, ನೀರನ್ನೆಲ್ಲ ಬಿಟ್ಟು ಕೊಡ್ತಿತ್ತು, ಮುಂದೆ ಹೋಗ್ತಿತ್ತು. ಮಳೆಗಾಲ ಕಡಿಮೆ ಆಯಿತು, ನಿಂತಿತು. ಆವಾಗ ಹೊಂಡ ತುಂಬಿಕೊಂಡಿತ್ತು. ಬಹಳ ಸಂತೋಷ ಆಗಿತ್ತು ಅದಕ್ಕೆ, ಭಾರೀ ಸಂತೋಷ. ಆವಾಗ ಅದು ಹೊಳೆಗೆ ಹೇಳ್ತು, ಅಲ್ಲೋ ಮಳೆ ನಿಂತು ಹೋಗ್ಯದ, ನೀ ಹಿಂಗೆ ನೀರು ಮುಂದೆ ಬಿಟ್ಟು ಅಂದ್ರೆ ಹರಿತಾ ಹೋದಿ ಅಂದರೆ ನಾಳೆ ಖಾಲಿ ಆಗ್ತಿ ಅಂತ. ಜಾಣ್ತನ ಇರಬೇಕು ಒಂದಿಷ್ಟು. ನಾ ಹೆಂಗೆ ನಿಂತೀನಿ ನೋಡು, ತುಂಬಿಕೊಂಡು ನಿಂತೀನಿ, ಒಂದು ಹನಿ ಹೊರಗೆ ಬಿಡೋದಿಲ್ಲ, ಹರ್ಯಾಕ ಬಿಡೋದಿಲ್ಲ ಅಂತು. ಹೊಳೆ ಸುಮ್ಮನೆ ನಕ್ತು. ಯಾಕೆ? ಹೊಳೆ ಲಕ್ಷಾವಧಿ ವರ್ಷದಿಂದ ಹರಿತಿತ್ತು, ಇದು ಮಡು ಮೊನ್ನೆ ಆಗಿತ್ತು. ಇದು ಅದಕ್ಕೆ ಬುದ್ಧಿ ಹೇಳ್ತಿತ್ತು, ಮಜಾ ಇಲ್ಲ ಇದು. ಮೊನ್ನೆ ಬಂದವ, ಜೀವನದ ಅನುಭವನೇ ಇಲ್ಲ. ಆದರೆ ಸಾವಿರಾರು ವರ್ಷಗಳಿಂದ ಹರಿತಾ ಇರುವ ನದಿಗೆ ಬುದ್ಧಿ ಹೇಳ್ತಿತ್ತು, ನೀರು ಮುಂದೆ ಬಿಡಬಾರ್ದು. ಅವಾಗ ನದಿ ನಕ್ತು, ಅಷ್ಟೆ ನಕ್ತು. ಮುಂದೆ ನೀರು ಹರಿತಾನೆ ಇತ್ತು. ಇದು ತುಂಬಿಕೊಂಡು ನಿಂತಿತ್ತು. ಏನು ಮಸ್ತ್ ತುಂಬಿದ ಹೊಂಡ. ಆದರೆ ತುಂಬಿದಂತಿರುವವೇ
ತುಂಬಿದ ಕೆರೆ ಬಾವಿ ತುಂಬಿದಂತಿರುವವೇ. ನಿಧಾನವಾಗಿ ಬೇಸಿಗೆ ಬಂತು, ಸುತ್ತಮುತ್ತ ವಿಪರೀತ ಬಿಸಿಲ, ಇದು ನೀರು ಕಡಿಮೆ ಆಗಕ್ಕೆ ಶುರುವಾಯಿತು. ಅಲ್ಲಿ ಮಲಿತಾ ಇತ್ತು, ಹರಿತಾ ಇಲ್ಲಂದ ಬಳಕ ಮಲಿತದ ನೀರ. ಹೊಲಸ ವಾಸನ ಶುರುವಾತು, ಸುತ್ತಮುತ್ತ ಎಲ್ಲ ಕಡೆ ದುರ್ವಾಸನೆ ಶುರುವಾಯಿತು. ರಾಡಿ ರಾಡಿ ರಾಡಿ. ಆದರೆ ನದಿ ಮಾತ್ರ ಇನ್ನ ಚಂದಾಗಿ ಹರಿತಿತ್ತು. ತಿಳಿಯಾದ ನೀರ. ಅವಾಗ ನದಿ ಹೇಳ್ತು, ಹೆಂಗದ ಈಗ, ಹೆಂಗದ? ತುಂಬಿದ್ದು ತುಂಬದಂಗೆ ಇರಬೇಕಂತ ಹೊರಟಿಯಲ್ಲ, ಈಗ ಹೆಂಗದ? ರಾಡಿ ದುರ್ವಾಸನೆ, ನಿನ್ನ ಸಮೀಪಕ್ಕೆ ಯಾರು ಬರಬಾರ್ದ ಹಂಗಾಗೆ. ಯಾಕೆ? ಹರಿದಿಲ್ಲ, ಅದಕ್ಕೆ ಹರಿಬೇಕು. ಎಲ್ಲವನ್ನ ತುಂಬಿಕೊಂಡು ಹಿಂಗೆ ಇರಬಾರ್ದು. ಅದನ್ನು ಬಳಸ್ತಾ 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 ಬಳಸ್ತಾ. ಚಲೋ ಕಣ್ಣದಾವಂತ ಮುಚ್ಚಿಕೊಂಡಿರ್ತಾರೆ. ನಮ್ಮ ಕಣ್ಣು ಭಾರಿ ಅದಾವ, ನಾವು ಹಂಗೆ ಬಳಸೋದಲ್ಲ ಸಣ್ಣ ಪುಟ್ಟದಕ್ಕೆ ಅಂತಂದ್ರೆ ಉಪಯೋಗ. ಕಾಲದ ಬಂದಾಗ ಚಲೋ ಕಾಲ ಮಸ್ತ್ ಅದಾವ, ಎಷ್ಟು ಸುಂದರ ಅದಾವ, ಹೆಜ್ಜೆ ಹಿಡಿದು ಬೇಡ ಅಂದ್ರೆ ಇರೋದೆ ಅದಕ್ಕೆ. ಕಾಲು ಕೈ ಇರೋದೆ ಅದಕ್ಕೆ ಹೇಳಿ. ಎಲ್ಲ ಇರೋದು ಅದಕ್ಕೆ, ಬಳಸೋದಕ್ಕಾಗಿ, ನಡೆಯೋದಕ್ಕಾಗಿ, ಪ್ರಯಾಣ ಮಾಡೋದಕ್ಕಾಗಿ. ದೂರ ದೂರ ಸಾಗೋದದ. ವಿ ಹ್ಯಾವ್ ಟು ಗೋ ಫ್ರಮ್ ದ ಅರ್ತ್ ಟು ದ ಸ್ಕೈ. ನಾವು ಬಹಳ ದೂರ ಸಾಗೋದದ. ಹಾಗೆ ಮನಸ್ಸು ತಯಾರಿ ಮಾಡ್ಕೋಬೇಕು. ಇರೋದಲ್ಲ, ಹೋಗೋದು, ನಡೆಯೋದು, ನಡೆಯೋದು ನಿರಂತರವಾಗಿ. ನಮ್ಮದೊಂದು ಗುರಿಯದ. ಏನು ಗುರಿ ಅಂದರೆ ನಾವು ಆಕಾಶದ ಎತ್ತರಕ್ಕೆ ಏರಬೇಕು. ಅದರ ಅರ್ಥ ನಮ್ಮ ಮನಸ್ಸು ವಿಶಾಲ, ಮನಸ್ಸು ಹರುವಾಗಬೇಕು, ಮನಸ್ಸು ಶಾಂತಿಯಿಂದ ತುಂಬಬೇಕು. ಈ ಜಗತ್ತನ್ನು ನೋಡಿ ಸಂತೋಷ ಪಡುವಂಗ ಆಗಬೇಕು. ಅಷ್ಟೇ ಅಲ್ಲ, ಮರಣದ ಭಾವ ಸಹಿತ ಬರದಂಥ ಒಂದು ಅವಸ್ಥೆಯನ್ನು ಪಡೆಯಬೇಕು. ಅದು ಅಮೃತತ್ವ. ಅದನ್ನು ಪಡೆಯೋದಕ್ಕಾಗಿ, ಅಲ್ಲಿಗೆ ಮುಟ್ಟೋದಕ್ಕಾಗಿ ಒಂದಿಷ್ಟು ಪ್ರಯಾಣ. ಆಗಿಲ್ಲೇನು, ಎಂಥೆಂಥವ್ರು ಎಂಥೆಂಥ ಪ್ರಯಾಣ ಮಾಡ್ಯಾರ. ಎಲ್ಲರೂ ಜೀವನಂದರೆ ಹಾಗೆ ಎಲ್ಲೋ ಹುಟ್ಟುತ್ತೇವಿ, ಬೆಳಿತೀವಿ ಬೆಳಿತೀವಿ ಬೆಳಿತೀವಿ, ಕೊನೆಗೆ ಇದ್ದಲ್ಲಿ ಹುಟ್ಟದಲ್ಲೇ ಇರೋದಿಲ್ಲ. ಬಹಳ ದೂರ ದೂರ ಸಾಕ್ತೀವಿ, ಎಲ್ಲೋ ಮುಟ್ಟ. ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಂದ ಎಲ್ಲವೂ ಬಂದದ, ಜಗತ್ತೆಲ್ಲವೂ ಬಂದದ, ಕೊನೆಗೊಮ್ಮೆ ಅಲ್ಲಿ ಹೋಗಿ ತಲುಪಬೇಕಾಗ್ತದೆ. ಅನಂತತೆಯಿಂದ ಎಲ್ಲವೂ ಬಂದಿದ್ದು, ಅನಂತತೆಯಲ್ಲಿ ಎಲ್ಲವೂ ಬೆರೆಯೋದು. ಸಾಗರದಿಂದ ಬಂದದ್ದು ಹನಿ ಸಾಗರವನ್ನೇ ಸೇರಬೇಕು. ಅಲ್ಲಿ ಇರೋ ತಕ ವೈಭವ ಎಲ್ಲಿ ಅಂದರೆ, ಸಾಗರದಿಂದ ಬೆಟ್ಟದ ಮೇಲೆ ಬಿದ್ದ ಬಳಿಕ ಅಲ್ಲಿಂದ ಹರಿತಾ ಹೋಗ್ತದಲ್ಲ, ಅಲ್ಲಿ ವೈಭವ. ಸಾಗರದಲ್ಲಿ ವೈಭವ ಅಲ್ಲ, ಹರಿಯೋದರಾಗ ವೈಭವ. ಅದು ನಮ್ಮ ಬದುಕಿನಲ್ಲಿ ವೈಭವ. ದಿನ ದಿನ ಬದುಕಬೇಕು ಮನುಷ್ಯ, ಪ್ರತಿ ಕ್ಷಣ. ವಿ ಹ್ಯಾವ್ ಟು ಲಿವ್ ಮೊಮೆಂಟ್ ಬೈ ಮೊಮೆಂಟ್. ಕ್ಷಣ ಕ್ಷಣ ಈ ಕ್ಷಣವನ್ನು ಸುಂದರ ಮಾಡೋದು, ಈ ಕ್ಷಣವನ್ನು ಮಧುರ ಮಾಡೋದು, ಈ ಕ್ಷಣವನ್ನು ಸಂತೋಷದಿಂದ ತುಂಬೋದು ಈ ಕ್ಷಣದಲ್ಲಿ. ಹಾಗೆ ಬದುಕೋದಕ್ಕೆ ಪ್ರಯಾಣ ಅಂತ ನಾವು ಕರಿತೇವೆ.
ಇದು ಸಂಕ್ರಮಣ ಬೇಕು. ಇಂಥದೊಂದು ಮನೋ ನಿರ್ಧಾರ ಬೇಕಲ್ಲ. ಅದಕ್ಕೆ 4 ಸಂಗತಿಗಳು ಬಹಳ ಅವಶ್ಯ ನಮ್ಮ ಪ್ರಯಾಣ ಸರಿಯಾಗಬೇಕಾದ್ರೆ. ಮೊದಲನೇದ್ದು ಶ್ರದ್ಧಾ, ಎರಡನೇದ್ದು ಜ್ಞಾನ, ಮೂರನೇದ್ದು ತತ್ಪರತ, ನಾಲ್ಕನೇದ್ದು ಸಂಯಮ. 4 ಸಂಗತಿಗಳ ಬೇಕು. ಜೀವನದಲ್ಲಿ ಏನನ್ನೇ ಸಾಧಿಸೋದಿದ್ರೂ ಸಹಿತ 4 ಸಂಗತಿಗಳು. ಈಗೆಲ್ಲೇನು ಯಾರೂ ಈ ಜಗತ್ತಿನಲ್ಲಿ ಯಾರೂ ಬಡವರಾಗಿ ಬದುಕಬಾರದು. ಬಡತನದಿಂದ ಸಿರಿವಂತಿಕೆಯತ್ತ ಸಾಗ್ತಾ ಇರಬೇಕು. ಇದು ಪ್ರಯಾಣ. ಇದು ನಮ್ಮ ಕಣ್ಣು ಶ್ರೀಮಂತ ಆಗಬೇಕು, ನಮ್ಮ ಮನಸ್ಸು ಶ್ರೀಮಂತ ಆಗಬೇಕು, ನಮ್ಮ ಬಾಹ್ಯ ಜೀವನ ಶ್ರೀಮಂತ ಆಗಬೇಕು. ಬಡತನದಿಂದ ಸಿರಿವಂತಿಕೆಯತ್ತ, ಸಣ್ಣದರಿಂದ ದೊಡ್ಡದರತ್ತ, ಶಾಂತದಿಂದ ಅನಂತದತ್ತ. ಇದೇನು ಪ್ರಯಾಣ ಮಾಡ್ತೇವಲ್ಲ ಇದು ಬಹಳ ಮಹತ್ವದ್ದು. ಅದಕ್ಕೊಂದು 4 ಸಂಗತಿಗಳು ಬೇಕು. ಏನು ಮಾಡಬೇಕಂತ ಮಾಡೇವಿ ಅದನ್ನು ಪಡೆಯಬೇಕಾದ್ರೆ 4 ಸಂಗತಿಗಳು ಬೇಕು. ಮೊದಲನೇದ್ದು ತಲೆ ಹಾಕ್ಕೊಂಡಿರಬೇಕು. ನಮ್ಮ ಗುರಿ ಸ್ಪಷ್ಟ ಇರಬೇಕು. ಬೇಕು ನಾನು ಎಲ್ಲಿಗೆ ಹೋಗಬೇಕಾಗಿದೆ, ಏನು ಆಗಬೇಕಾಗಿದೆ ಇದು ಸ್ಪಷ್ಟವಾಗಿರು. ಇಲ್ಲೇನು ಈಗ ತಾವು ಲಗ್ನ ಮಾಡ್ಕೋತೀರಿ, ಏನೋ 20-25 ವರ್ಷಕ್ಕೆ ಲಗ್ನ ಆಗ್ತದೆ. ಇಬ್ಬರು ಬಹಳ ಅನ್ಯೋನ್ಯವಾಗಿ ಅಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡು ಅಕ್ಷತಾ ಹಾಕ್ಕೊಂಡು ಬಳಿಕ ಒಂದು ಕನಸ, ಏನು ಸುಂದರವಾದ ಜೀವನವನ್ನು ಸಾಗಿಸಬೇಕು. ಉಳಿದವ್ರ ಜೀವನ ಹಂಗಿರಬಾರ್ದು, ಅದಕ್ಕಿಂತ ಚಂದ ಸಾಗಿಸಬೇಕು. ಇಲ್ಲೇನು ಯಾರ ಕನಸ ಕಂಡಿಲ್ಲ. ಒಬ್ಬನೇ ಇದ್ದರೆ ಜೀವನ ಪೂರ್ಣ ಆಗುವುದಿಲ್ಲ ಅಂತ ಇಬ್ಬರು ಆದರು. ಮೊದಲನೇ ಕ್ಷಣದಾಗ ಒಂದೇನು ಕನಸ ಕಟ್ಟುತ್ತಾರೆ ಆ ಕನಸ ಮರಿಬಾರದು. ಲಗ್ನ ಆಗಿದ್ದು ಎದಕ್ಕೆ? ಸಂತೋಷದಿಂದ ಅನ್ಯೋನ್ಯವಾಗಿ ಬದುಕೋದಕ್ಕೆ. ಅದು ನಿರಂತರ ನಡಿಬೇಕು, 100 ವರ್ಷ ಹಂಗ ಬಾಳೋದಕ್ಕೆ. ಅದು ನಿಶ್ಚಿತ ಇರಬೇಕು, ಅದು ನಿರ್ಣಿತ ಇರಬೇಕು, ಅದು ಮರಿಬಾರದು. ಮರೆತು ಅಂದರೆ ಬದುಕ ಹಾಳಾಗ್ತದೆ. ಮಡು ನೆನಪುಳಿತದಲ್ಲ, ನೀರಿನ ಹೊಂಡ ಹಾಗೇ ಇರಬೇಕು ಅಂದ್ರೆ ಹಾಳಾಗ್ತದೆ. ಅದು ಹರಿತಾ 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 ಇರಬೇಕು. ಗುರಿ ಒಂದಿರಬೇಕು. ಆ ಗುರಿಯತ್ತ ಜೀವನ ಸಾಗ್ತಾ ಇರಬೇಕು. ಗುರಿ ಯಾವುದು? ಸುಂದರ ಜೀವನ ಸಾಗಿಸೋದೇ ಗುರಿ. ಆ ಇಬ್ಬರದು ಆ ಸುಂದರ ಜೀವನಕ್ಕೆ ಅಡೆತಡೆಗಳು ಬರ್ತಾವ. ಬಂದರೂ ಜೀವನ ಹಾಳಾಗಬಾರದು. ನೋಡೋ, ಸೌಂದರ್ಯ ಕೆಡಬಾರದು, ಸಂತೋಷ ಕೆಡಬಾರದು. ಹಾಗ ಬದುಕನ್ನು ಕಟ್ಟಿಕೊಳ್ಳೋದಲ್ಲ. ಅದಕ್ಕೆ ಅದನ್ನು ಉದಾಹರಣೆ, ಅದಕ್ಕೆ ಲಗ್ನ ಆಗೋದು ಹಾಗದ. ಇದು ಲೌಕಿಕ ಉದ್ದೇಶ. ಸುಂದರ ಜೀವನ 100 ವರ್ಷ ಸಾಗಿಸಬೇಕು. ಹಾಗೆ ಇಡೀ ಜೀವನಕ್ಕೆ ಒಂದು ಗುರಿ ಅದ. ಅದು ದಿವ್ಯತೆಯನ್ನು ಪಡೆಯಬೇಕು. ಡಿವಿನೈಸೇಷನ್ ಆಫ್ ಲೈಫ್, ರಿಯಲೈಸೇಷನ್ ಆಫ್ ಒನ್ಸ್ ಡಿವೈನ್ ನೇಚರ್. ಇದು ಉದ್ದೇಶ. ಇಡೀ ಜೀವನ ಏನು ನಾವು ಮನುಷ್ಯರಾಗಿ ಹುಟ್ಟಿದ್ದರೂ ಸಹಿತ ನಾವು ದಿವ್ಯತೆಗೆ ಏರಬೇಕು. ದೈವಿ ಜೀವನವನ್ನು ನಾವು ರೂಪಿಸಿಕೋಬೇಕು. ನಾವ್ಯಾರೂ ಸಾಮಾನ್ಯರಲ್ಲ. ದೇವನ ಆ ಎತ್ತರಕ್ಕೆ ಏರುವ ಸಾಮರ್ಥ್ಯ ಪ್ರತಿಯೊಬ್ಬನಲ್ಲಿ
ತನ್ನ ಒಳಗೆ ಇರುವಂಥ ದಿವ್ಯತೆಯನ್ನು ಹೊರಹೊಮ್ಮಿಸುವಂಥ ಇದು ಪ್ರಯತ್ನ ನಡಿಬೇಕು. ಅದಕ್ಕಾಗಿ 4 ಮೊದಲನೇದ್ದೇ ಗೊತ್ತಿರಲಿ, ನನಗೆ ಇದು ಸಾಧ್ಯದ ಈ ಪ್ರಯಾಣ, ನನ್ನ ಪ್ರಯಾಣ ಚಲೋ ಆಗಬೇಕು, ನನ್ನ ಜೀವನ ಕೆಡಬಾರದು. ನನ್ನ ಜೀವನದ ಪರಮ ಉದ್ದೇಶ ಏನು ಅಂದರೆ ನಾನು ಬೆಳಿಬೇಕು, 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 ಅನಂತವಾಗಬೇಕು, ಹರಿಬೇಕು, ಹರಿಬೇಕು, ಸಾಗರವಾಗಬೇಕು. ಹಾಗೆ ಯಾರಿಗೂ ಸಾಧ್ಯ ಇಲ್ಲಂತಲ್ಲ. ಯಾವುದೇ ಒಂದು ಹನಿ ನೀರ ನಿಮ್ಮಲ್ಲೇ ಬೀಳಲಿ, ಗುಡಿಗೆರೆಯಾಗ ಬೀಳಲಿ, ಅತ್ತಿಗೆರೆಯಾಗ ಬೀಳಲಿ, ಇಲ್ಲವೇ ಮತ್ತೆಲ್ಲರೇ ಬೀಳಲಿ, ಮುಂಬೈದಾಗ ಬೀಳಲಿ ಅಥವಾ ದಿಲ್ಲ್ಯಾಗ ಬೀಳಲಿ, ಹರಿಯೋದು ಮಾತ್ರ ಸಾಗರದತ್ತ. ಇಲ್ಲೇನು ಎಲ್ಲಿ ಬಿದ್ರೇನು ಅದು ಹರಿಯೋದು ಸಾಗರದತ್ತ. ಹಾಗೆ ನಾವು ಎಲ್ಲಿದ್ರೇನು ನಾವು ಪಡೆಯೋದು ಮಾತ್ರ ದಿವ್ಯತೆಯನ್ನ. ಇದು ತಲೆಯೊಳಗೆ ಹಾಕ್ಕೊಂಡಿರು. ನಾವೇನು ಯಾರೂ ಅಸಮರ್ಥರಲ್ಲ. ಹೇಗೆ ಒಂದು ಹನಿಗೆ ಹರಿದು ಮುಟ್ಟೋ ಸಾಮರ್ಥ್ಯ ಅದ, ಹಾಗೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಸಹಿತ ದಿವ್ಯತೆಯನ್ನ ಪಡೆಯುವ ಸಾಮರ್ಥ್ಯ ಅದ. ಸಾಮರ್ಥ್ಯ. ಬನ್ನಿ ನಾಳೆ. ನಮಸ್ಕಾರ.